ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ಜಾಮೆಟ್ರಿ ಮಾಡ್ತಾ ಇದ್ವಲ್ಲ ನಾವು. ಈಗ ಅದರದ್ದೇ ಕಂಟಿನ್ಯೂಷನ್ ಪಾರ್ಟ್ ಮಾಡೋಣ. ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಚಾಪ್ಟರ್ದು. ಈಗ ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ, ಈ ಫಿಗರ್ ಕೊಟ್ಟಿದ್ದಾರೆ. ಸ್ಟೇಟ್ ದ ಪ್ರಾಪರ್ಟಿ ದಟ್ ಈಸ್ ಯೂಸ್ಡ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಅಂತ ಹೇಳಿದ್ದಾರೆ. ಅಂದರೆ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಇಫ್ ಎ ಈಸ್ ಪ್ಯಾರಲಲ್ ಟು ಬಿ. ಹೌದಾ? ಈಗ ನೋಡಿ, ಇದು ಸೈನ್, ಇದು ಎ ಈಸ್ ಪ್ಯಾರಲಲ್ ಇದ್ರಿಗಿನ ನಾವು ಈ ಸೈನ್ ಮಾಡ್ತೀವಿ. ಈ ಸೈನ್ ಕೊಟ್ಟರೆ ಪ್ಯಾರಲಲ್ ಅಂತ ಅರ್ಥ. ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಈ ಲೈನು ಇದು ಎ, ಇದು ಬಿ. ಹೌದಾ? ಸೊ ಬೋತ್ ಆರ್ ಪ್ಯಾರಲಲ್ ಅಂತ ಹೇಳೋಕ್ಕೆ ನಾವು ಈ ರೀತಿ ಸೈನ್ ಹಾಕಿ ತೋರಿಸ್ಬೋದು. ಓಕೆನಾ? ಅಲ್ಲಿ ಏನು ಹೇಳಿದ್ದಾರೆ, ಆ್ಯಂಗಲ್ 1 ಈಸ್ ಈಕ್ವಲ್ಸ್ ಟು ಆ್ಯಂಗಲ್ 5 ಅಂತ ಹೇಳಿದ್ದಾರೆ. ಅದು ಯಾವ ಪ್ರಾಪರ್ಟಿ ಇಲ್ಲಿ ಯೂಸ್ ಆಗುತ್ತೆ ಅಂತ ಅವ್ರು ಕೇಳಿದ್ದಾರೆ. ಸ್ಟೇಟ್ ದ ಪ್ರಾಪರ್ಟಿ ಅಂತ ಹೇಳಬೇಕು ನಾವು. ನೋಡಿ, ಆ್ಯಂಗಲ್ 1 ಇಸ್ ಈಕ್ವಲ್ಸ್ ಟು ಆ್ಯಂಗಲ್ 5 ಅಂದರೆ ಯಾವ ಪ್ರಾಪರ್ಟಿ ಯೂಸ್ ಆಗುತ್ತೆ ಹೇಳಿ ನೋಡೋಣ. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಲ್ವಾ? ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಇಫ್ ಟ್ರಾನ್ಸ್ವರ್ಸಲ್ ಕಟ್ಸ್ ದ ಟು ಪ್ಯಾರಲಲ್ ಲೈನ್ಸ್. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳಿವಿ ಪ್ರಾಪರ್ಟಿ ಅದು. ಸೊ ಬರಿಬೇಕು ನಾವು. ಇಲ್ಲಿ ಆದರೂ ಬರೀರಿ, ಇಲ್ಲಿ ಆದರೂ ಬರೀರಿ. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಈಗ ನೋಡಿ, ಇಫ್ 4 ಈಸ್ ಈಕ್ವಲ್ ಟು 6 ದೆನ್ ಎ ಈಸ್ ಪ್ಯಾರಲಲ್ ಟು ಬಿ ಅಂತ ಹೇಳಿದ್ದಾರೆ. ಆ್ಯಂಗಲ್ 4 ಈಸ್ ಈಕ್ವಲ್ಸ್ ಟು ಆ್ಯಂಗಲ್ 6 ಅಂತ. ಆ್ಯಂಗಲ್ 4 ಈಸ್ ಈಕ್ವಲ್ ಟು ಆ್ಯಂಗಲ್ 6 ಅಂತ ಹೇಳಿದ್ದಾರೆ. ಸೊ ದೆನ್ ಎ ಈಸ್ ಪ್ಯಾರಲಲ್ ಟು ಬಿ ಅಂತ ಹೇಳಿದ್ದಾರೆ. ಅಂದರೆ 4 ಈಸ್ ಈಕ್ವಲ್ ಟು 6 ಅಂತಂದರೆ ಆ್ಯಂಗಲ್ 4 ಈಸ್ ಈಕ್ವಲ್ ಟು ಆ್ಯಂಗಲ್ 6 ಯಾವಾಗುತ್ತೆ ಹೇಳಿ? ಆಲ್ಟರ್ನೇಟ್ ಆ್ಯಂಗಲ್ಸ್ ಇದ್ದರೆ ಈಕ್ವಲ್ ಅಂತ ಓದಿದ್ದೀವಿ ನಾವು ಪ್ರಾಪರ್ಟಿ. ಇಫ್ 2 ಪ್ಯಾರಲಲ್ ಲೈನ್ಸ್ ಇದ್ದರೆ ಮಾತ್ರ, 2 ಪ್ಯಾರಲಲ್ ಲೈನ್ಸಿಗೆ ಟ್ರಾನ್ಸ್ವರ್ಸಲ್ ಕಟ್ ಆದರೆ ಇಂಟೀರಿಯರ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ. ಹೌದಾ? ಸೊ ಬರಿಬೇಕು. ಇಂಟೀರಿಯರ್ ಆಲ್ಟರ್ನೇಟ್ ಆ್ಯಂಗಲ್ಸ್. ಈ 2 ಪ್ಯಾರಲಲ್ ಲೈನ್ಸ್ ಇದ್ದರೆ ಮಾತ್ರ ಆಲ್ಟರ್ನೇಟ್ ಆ್ಯಂಗಲ್ಸ್ ಆಗ್ತವೆ. ಅವು ಈಕ್ವಲ್ ಇರ್ತವೆ ಮೆಜರಲ್ಲಿ. ಓಕೆನಾ? ನೆಕ್ಸ್ಟು, ಇದೆಲ್ಲ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ, ಗೊತ್ತಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಇಫ್ ಆ್ಯಂಗಲ್ 4 ಪ್ಲಸ್ ಆ್ಯಂಗಲ್ 5 ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ದೆನ್ ಎ ಈಸ್ ಪ್ಯಾರಲಲ್ ಟು ಬಿ ಅಂತ ಹೇಳಿದ್ದಾರೆ. ನೋಡಿ, ಆ್ಯಂಗಲ್ 4 ಪ್ಲಸ್ ಆ್ಯಂಗಲ್ 5 ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತ ಹೇಳಿದ್ದಾರೆ. ಇದು ಯಾವ ಪ್ರಾಪರ್ಟಿ ಬರುತ್ತೆ ಹೇಳಿ ನೋಡೋಣ. ಓದಿವಲ್ಲ ನಾವು, ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಆರ್ ಸಪ್ಲಿಮೆಂಟ್ರಿ ಅಂತ ಓದಿದ್ದೀವಿ. ಇಂಟೀರಿಯರ್ ಅಂದರೆ 2 ಪ್ಯಾರಲಲ್ ಲೈನ್ಸ್ ಒಳಗಡೆ ಇರೋ ಇಂಟೀರಿಯರ್ ಆ್ಯಂಗಲ್ಸ್, ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಇದು ಟ್ರಾನ್ಸ್ವರ್ಸಲ್, ಈ ಲೈನ್ ಏನಿದೆಯಲ್ಲ ಟ್ರಾನ್ಸ್ವರ್ಸಲ್, ಇದು ಒನ್ ಸೈಡ್ ಆನ್ ದ ಸೇಮ್ ಸೈಡ್ ಇರೋ ಆ್ಯಂಗಲ್ಸ್, ಇಂಟೀರಿಯರ್ ಆ್ಯಂಗಲ್ಸ್, ಸಮ್ ಆಫ್ 2 ಆ್ಯಂಗಲ್ಸ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತ ಓದಿದ್ದೀವಿ. ಹೌದಾ? ಪ್ಯಾರಲಲ್ ಲೈನ್ಸ್ ಇದ್ದರೆ. ಸೊ ಅದನ್ನು ಬರಿಬೇಕು ನಾವು. Interior angles on the same side of the transversal are supplementary. ಹೌದಾ? ಅಂಡರ್ಸ್ಟ್ಯಾಂಡ್ ಆಯಿತಾ? ಈಗ ನೆಕ್ಸ್ಟ್ ಒನ್ ನೋಡಿ. ಇನ್ ದ ಅಡ್ಜಾಯ್ನಿಂಗ್ ಫಿಗರ್, ಈ ಫಿಗರ್ ಕೊಟ್ಟಿದ್ದಾರೆ, ಇಲ್ಲಿ ನೇಮ್ ಮಾಡಿದ್ದಾರೆ ಆ್ಯಂಗಲ್ಸ್ ನೇಮು 1 2 3 4 5 6 7 8 ಅಂತ. ಇದರಲ್ಲಿ ಕ್ವೆಶನ್ ಕೇಳಿದ್ದಾರೆ, ದ ಪೇರ್ಸ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ. ಪೇರ್ಸ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈ ಫಿಗರಲ್ಲಿ ಯಾವ್ಯಾವ ಆಗ್ತವೆ ನೋಡಿ. ಯಾವ್ಯಾವ ಆಗ್ತವೆ ಹೇಳಿ? ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆ್ಯಂಗಲ್ 4, ಆ್ಯಂಗಲ್ 8. ಹೌದಾ? ಆ್ಯಂಗಲ್ 4, ಆ್ಯಂಗಲ್ 8 ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಓದಿವಲ್ಲ ನಾವು ಇದೆಲ್ಲ ಹಿಂದೆ. ನೆಕ್ಸ್ಟ್ ಆ್ಯಂಗಲ್ 3, ಆ್ಯಂಗಲ್ 7. ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 7 ಇವು ಕೂಡ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಈ ಸೈಡ್ದಾಯಿತು. ಇವಾಗ ಈ ಸೈಡ್ದು
ಹೇಳಿ. ಆ್ಯಂಗಲ್ 1 ಆ್ಯಂಡ್ ಆ್ಯಂಗಲ್ 5. ಸೇಮ್ ಅದೇ ರೀತಿ ಆ್ಯಂಗಲ್ 2 ಆ್ಯಂಡ್ ಆ್ಯಂಗಲ್ 6. ಹೌದಾ? ಈ ಫಿಗರಲ್ಲಿ ನಮಗೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಇಷ್ಟು ಪೇರ್ಸ್ ಸಿಕ್ಕಿದ್ದಾವೆ, 4 ಪೇರ್ಸ್. ಇದಿಷ್ಟು ಕ್ವಶನಿಗೆ ಆನ್ಸರ್. ದ ಪೇರ್ಸ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂದರೆ ನಾವು ಈ ರೀತಿ ಬರಿಬೇಕು. ಈಗ ನೆಕ್ಸ್ಟ್ ಒನ್ ಏನು ಕೇಳಿದ್ದಾರೆ, ದ ಪೇರ್ಸ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಇಂಟೀರಿಯರ್ ಆ್ಯಂಗಲ್ಸ್ ಅಂದರೆ ಏನು ಹೇಳಿದ್ದೀನಿ, ಎರಡು ಪ್ಯಾರಲ್ ಲೈನ್ಸ್ ಒಳಗಡೆ ಇರೋವನ್ನ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತಂದರೆ ಏನು ಹೇಳಿದ್ದೀನಿ, ಝೆಡ್ ಫಾರ್ಮೇಷನ್ ಆಗುತ್ತೆ, ಅಲ್ಲಿ ಬರುವಂಥ ಆ್ಯಂಗಲ್ಸೇ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತ ಹೇಳಿದ್ದೀನಿ. ಅದನ್ನು ಗೊತ್ತಿಲ್ಲ ನೋಡಿ, ಹಿಂದಿನ ವೀಡಿಯೋದಲ್ಲಿ ಅದರಲ್ಲಿ ಎಲ್ಲ ಹೇಳಿದ್ದೀನಿ ನೋಡಿ. ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 5. ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 5 ಆರ್ ಇಂಟೀರಿಯರ್ ಆಲ್ಟರ್ನೇಟ್ ಆ್ಯಂಗಲ್ಸ್. ಆಯಿತಾ? ಒಂದು ಪೇರ್ ಆಯಿತು. ಇನ್ನೊಂದು ಪೇರು ಆ್ಯಂಗಲ್ 2 ಆ್ಯಂಡ್ ಆ್ಯಂಗಲ್ 8. ಆ್ಯಂಗಲ್ 2 ಆ್ಯಂಡ್ ಆ್ಯಂಗಲ್ 8 ಇಂಟೀರಿಯರ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಸಿಕ್ತು ನಮಗೆ. ಓಕೆನಾ? ನೆಕ್ಸ್ಟ್ ಏನು ಕೇಳಿದ್ದಾರೆ, ದ ಪೇರ್ಸ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ಟ್ರಾನ್ಸ್ವರ್ಸಲ್ ಅಂತ ಕೇಳಿದ್ದಾರೆ. ದ ಪೇರ್ಸ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್. ಇಂಟೀರಿಯರ್ ಆ್ಯಂಗಲ್ಸ್ ಅಂದರೆ ಇದಾಯಿತು, ಒಳಗಡೆ ಇರೋವು. ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಅಂತ ಕೇಳಿದ್ದಾರೆ. ನಾವು ಓದಿದ್ದೀವಲ್ಲ, ದ ಪೇರ್ಸ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಆರ್ ಸಪ್ಲಿಮೆಂಟ್ರಿ ಅಂತ. ಸೊ ಆ ಪೇರ್ ನೇಮ್ ಮಾಡಬೇಕು ನಾವು. ಓಕೆನಾ? ಯಾವ್ದು ಬರುತ್ತೆ? ಆ್ಯಂಗಲ್ 3, ಆ್ಯಂಗಲ್ 8 ಆ್ಯಂಡ್ ಆ್ಯಂಗಲ್ 8 ಒಂದು ಪೇರ್ ಆಯಿತು. ನೆಕ್ಸ್ಟ್ ಒನ್ ಆ್ಯಂಗಲ್ 2 ಆ್ಯಂಡ್ ಆ್ಯಂಗಲ್ 5. ಇದು ಒಂದು ಪೇರು, ಇದು ಒಂದು ಪೇರು. ಈ ಸೈಡ್ದು ಇದು ಪೇರು, ಈ ಸೈಡ್ದು ಆ್ಯಂಗಲ್ 3 ಪ್ಲಸ್ ಆ್ಯಂಗಲ್ 8 = 180 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಏನು ಕೇಳಿದ್ದಾರೆ ನೋಡಿ, ದ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಅಂತ ಕೇಳಿದ್ದಾರೆ. ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಎಷ್ಟಾಗ್ತವೆ ನೋಡಿ. ಆ್ಯಂಗಲ್ 1 ಆ್ಯಂಡ್ ಆ್ಯಂಗಲ್ 3 ಆರ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ಹೌದಲ್ವಾ? ಸೇಮ್ ಅದೇ ರೀತಿ ಆ್ಯಂಗಲ್ 2 ಈಸ್ ವರ್ಟಿಕಲಿ ಅಪೋಸಿಟ್ ಟು ಆ್ಯಂಗಲ್ 4. ಆ್ಯಂಗಲ್ 1 ಆ್ಯಂಡ್ ಆ್ಯಂಗಲ್ 3 ಒಂದು ಪೇರ್ ಆಯಿತು. ಆ್ಯಂಗಲ್ 2 ಆ್ಯಂಡ್ ಆ್ಯಂಗಲ್ 4 2 ಪೇರ್ ಆಯಿತು. ಮತ್ತು ಇನ್ಯಾವ ಬರ್ತಾವೆ ನೋಡಿ, ಇಲ್ಲಿ ಆ್ಯಂಗಲ್ 5 ಈಸ್ ವರ್ಟಿಕಲಿ ಅಪೋಸಿಟ್ ಟು ಆ್ಯಂಗಲ್ 7 ಆ್ಯಂಡ್ ಆ್ಯಂಗಲ್ 6 ಈಸ್ ವರ್ಟಿಕಲಿ ಅಪೋಸಿಟ್ ಟು ಆ್ಯಂಗಲ್ 8. ಸೊ ಅದನ್ನು ಬರಿಬೇಕು. ಆ್ಯಂಗಲ್ 5 ಆ್ಯಂಡ್ ಆ್ಯಂಗಲ್ 7, ಆ್ಯಂಗಲ್ 6 ಆ್ಯಂಡ್ ಆ್ಯಂಗಲ್ 8 4 ಪೇರ್ಸ್ ಸಿಕ್ತು ನಮಗೆ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಅಂತ. ಓಕೆನಾ? ಅಂಡರ್ಸ್ಟ್ಯಾಂಡ್ ಆಯಿತಾ? ಈಗ ನೆಕ್ಸ್ಟ್ ಒನ್ ನೋಡಿ. ಇನ್ ದ ಅಡ್ಜಾಯ್ನಿಂಗ್ ಫಿಗರ್ ಪಿ ಈಸ್ ಪ್ಯಾರಲಲ್ ಟು ಕ್ಯೂ. ಈ ಲೈನು ಪ್ಯಾರಲಲ್ ಲೈನ್ಸ್ ಅಂತ ನಾನು ಹೇಳಿದ್ದೀನಲ್ವ. ಪಿ ಪ್ಯಾರಲಲ್ ಲೈನ್ಸ್ಗೆ ಈ ರೀತಿ ನಾವು ಸೈನು ಕೊಡ್ತೀವಿ. ಪಿ ಈಸ್ ಪ್ಯಾರಲಲ್ ಟು ಕ್ಯೂ, ಫೈಂಡ್ ದ ಅನ್ನೋನ್ ಆ್ಯಂಗಲ್ಸ್ ಅಂತ ಕೇಳಿದ್ದಾರೆ. ಅನ್ನೋನ್ ಆ್ಯಂಗಲ್ಸ್ ಯಾವುವು? ಎ ಬಿ ಸಿ ಡಿ ಇ ಕೇಳಿದ್ದಾರೆ. ಫೈಂಡ್ ಔಟ್ ಮಾಡಬೇಕು ನಾವು. ಒಂದು ಆ್ಯಂಗಲ್ ಕೊಟ್ಟಿದ್ದಾರೆ ಅವರು 120 ಡಿಗ್ರಿ ಅಂತ, ಉಳಿದಿದ್ದೆಲ್ಲ ನಾವು ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಫೈಂಡ್ ಔಟ್ ಮಾಡೋದು ನೋಡೋಣ. ಈಗ ನೋಡಿ, ಇಲ್ಲಿ 120 ಡಿಗ್ರಿ ಇದೆಯಲ್ವ, ಇಲ್ಲಿ ಎಷ್ಟಿರುತ್ತೆ ಏನು ಹೇಳ್ಬೋದು ನಾವು? ಆ್ಯಂಗಲ್ ಇ ಪ್ಲಸ್ ಇದು 120, ಇವೆರಡು ಸೇರಿದರೆ ಏನು ಹೇಳಿದ್ವಿ ನಾವು? ಲೀನಿಯರ್ ಪೇರ್ ಆಗುತ್ತೆ. ಹೌದಾ? ಲೀನಿಯರ್ ಪೇರ್ ಇದ್ದರೆ ಸಮ್ ಆಫ್ 2 ಆ್ಯಂಗಲ್ಸ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಓದಿದ್ದೀವಲ್ಲ ನಾವು. ಸೊ ಆ್ಯಂಗಲ್ ಇ ಪ್ಲಸ್ 120 ಡಿಗ್ರಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ರೀಸನ್ ಲೀನಿಯರ್ ಪೇರ್. ಸೊ ಆ್ಯಂಗಲ್ ಇ ಈಸ್ ಈಕ್ವಲ್ಸ್ ಟು 180. ಇದು ಟ್ರಾನ್ಸ್ಪೋಸ್ ಮಾಡಿ 120 ಮೈನಸ್ 120 ಆಗುತ್ತೆ, ಇಸ್ ಈಕ್ವಲ್ಸ್ ಟು 180 ಮೈನಸ್ 120 60. ಸೊ ಆ್ಯಂಗಲ್ ಇ ಈಸ್ ಈಕ್ವಲ್ಸ್ ಟು 60. ಇದು ಆ್ಯಂಗಲ್ ಇ ಬಂತು. ಈಗ ಆ್ಯಂಗಲ್ ಇ ಬಂದರೆ ನಾವು ಇನ್ನೂ ಉಳಿದಿದ್ದನ್ನು ನೋಡೋಣ. ಆ್ಯಂಗಲ್ ಎ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಇ. ಹೌದಾ? ಆ್ಯಂಗಲ್ ಎ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಇ. ಹೇಗೆ? ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಪ್ಯಾರಲಲ್ ಲೈನ್ಸ್ ಇದ್ದರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗ್ತವೆ ಅಂತ ನಾವು ಓದಿದ್ದೀವಿ. ಸೊ ಆ್ಯಂಗಲ್ ಎ ಈಸ್ ಈಕ್ವಲ್ಸ್ ಟು 60 ಡಿಗ್ರಿ. ಇಲ್ಲಿ ಬರಿಬೇಕು ರೀಸನ್ ನಾವು. ಕರೆಸ್ಪಾಂಡಿಂಗ್
ಆ್ಯಂಗಲ್ಸ್. ಸೊ ಆ್ಯಂಗಲ್ ಎ ಕೂಡ ಬಂತು ನಮಗೆ. ಸೇಮ್ ಅದೇ ರೀತಿ ಆ್ಯಂಗಲ್ ಡಿ ಈಸ್ ಈಕ್ವಲ್ಸ್ ಟು 120 ಡಿಗ್ರಿ. ಹೇಗೆ? ಈ ಸೈಡ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಯಿತು, ಹೌದಲ್ವಾ? ಆ್ಯಂಗಲ್ ಡಿ ಈಸ್ ಈಕ್ವಲ್ಸ್ ಟು 120 ಡಿಗ್ರಿ ಬಿಕಾಸ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಅವ್ರು ಹೇಳಿದಾರಲ್ವ ಪಿ ಈಸ್ ಪ್ಯಾರಲಲ್ ಟು ಕ್ಯೂ ಅಂತ. ಸೊ ನಾವು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಎ ಫೈಂಡ್ ಔಟ್ ಮಾಡಿದ್ವಿ, ಇ ಬಂತು, ಎ ಬಂತು, ಡಿ ಬಂತು. ಈಗ ಬಿ ಆ್ಯಂಡ್ ಡಿ ಆರ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಆಗುತ್ತಲ್ವ. ಸೊ ಆ್ಯಂಗಲ್ ಬಿ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಡಿ. ರೀಸನ್ ಏನು? ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ಬರೆದ್ಬಿಡ್ತೀನಿ, ವರ್ಟಿಕಲಿ opposite angles. So angle B is equals to same 120 degree. ಹೌದಾ? ಅದೇ ರೀತಿ ಸೇಮ್ ಆ್ಯಂಗಲ್ ಎ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಸಿ. ಇದು ಕೂಡ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಆಯಿತು. ಆ್ಯಂಗಲ್ ಎ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಸಿ. ಸೊ ಆ್ಯಂಗಲ್ಸ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ಸೊ ಆ್ಯಂಗಲ್ ಸಿ ಈಸ್ ಈಕ್ವಲ್ಸ್ ಟು 60 ಡಿಗ್ರಿ. ಫೈಂಡ್ ಔಟ್ ಮಾಡಿದ್ವಲ್ಲ ಎಲ್ಲ ನಾವು ಆ್ಯಂಗಲ್ಸ್ ಮೆಜರ್. ಒಂದು ಕೊಟ್ಟರೆ ನಾವು ಇನ್ನೂ ಉಳಿದಿದ್ದೆಲ್ಲ ಫೈಂಡ್ ಔಟ್ ಮಾಡ್ಬೋದು, ಪ್ರಾಪರ್ಟೀಸ್ ನಮಗೆ ಗೊತ್ತಿದ್ದರೆ. ಓಕೆನಾ? ಇನ್ನು ನೆಕ್ಸ್ಟ್ ಒನ್ ನೋಡಿ, ಇದು ಈ ಫಿಗರ್ ಕೊಟ್ಟಿದ್ದಾರೆ. ಇನ್ ದ ಅಡ್ಜಾಯ್ನಿಂಗ್ ಫಿಗರ್ ಪಿ ಈಸ್ ಪ್ಯಾರಲಲ್ ಟು ಕ್ಯೂ ಅಂತ ಕೊಟ್ಟಿದ್ದಾರೆ. ಸೇಮ್ ಹಿಂದಿನ ಪ್ರಾಬ್ಲಮ್ ಮಾಡಿದ್ವಲ್ಲ ಅದೇ ರೀತಿ ಪಿ ಈಸ್ ಪ್ಯಾರಲಲ್ ಟು ಕ್ಯೂ ಅಂತ ಕೊಟ್ಟಿದ್ದಾರೆ. ಒನ್ ಆ್ಯಂಗಲ್ ಕೊಟ್ಟಿದ್ದಾರೆ 125. ಇನ್ನು ಫೈಂಡ್ ದ ಅದರ್ ಆ್ಯಂಗಲ್ಸ್ ಅಂತ ಕೊಟ್ಟಿದ್ದಾರೆ. ಎ ಬಿ ಸಿ ಡಿ ಇ ಎಫ್ ಎಲ್ಲ ಆ್ಯಂಗಲ್ಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಯಾವ ರೀತಿ ಮಾಡೋದು ನೋಡಿ. ಇಲ್ಲಿ ಆ್ಯಂಗಲ್ ಇ ಫಸ್ಟ್ ಫೈಂಡ್ ಔಟ್ ಮಾಡೋಣ ಅಂತಂದರೆ ಏನು ಮಾಡಬೇಕು? ಲೀನಿಯರ್ ಪೇರ್ ಆಗುತ್ತಲ್ವ. ಇದು ಲೀನಿಯರ್ ಪೇರ್ ಅಂದರೆ ದ ಸಮ್ ಆಫ್ ಟು ಆ್ಯಂಗಲ್ಸ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತ ಓದಿದ್ದೀವಿ. ಸೊ ಆ್ಯಂಗಲ್ ಇ ಪ್ಲಸ್ 125 ಡಿಗ್ರಿ ಇಸ್ ಈಕ್ವಲ್ಸ್ ಟು 180. ಯಾಕೆ? ಲೀನಿಯರ್ ಪೇರ್. ಸೊ ಆ್ಯಂಗಲ್ ಇ ಈಸ್ ಈಕ್ವಲ್ಸ್ ಟು 180. ಇದು ಟ್ರಾನ್ಸ್ಪೋಸ್ ಮಾಡಿ 125 ಇಸ್ ಈಕ್ವಲ್ಸ್ ಟು 180 ಮೈನಸ್ 125 55 ಆಗುತ್ತೆ. ಸೊ ಆ್ಯಂಗಲ್ ಇ ಈಸ್ ಈಕ್ವಲ್ಸ್ ಟು 55 ಬಂತು ನಮಗೆ ಆ್ಯಂಗಲ್ ಇ. ಹೌದಾ? ಆ್ಯಂಗಲ್ ಇ ಬಂದರೆ ಆ್ಯಂಗಲ್ ಎಫ್ ಎಷ್ಟಿರುತ್ತೆ? ಸೇಮ್ ಇರುತ್ತೆ. ಯಾಕೆ ಹೇಳಿ? ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ಆ್ಯಂಗಲ್ ಇ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಎಫ್. ಯಾಕೆ ಹೇಳಿ? ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ಸೊ ಆ್ಯಂಗಲ್ ಎಫ್ ಈಸ್ ಈಕ್ವಲ್ಸ್ ಟು 55 ಡಿಗ್ರಿ. ನೋಡಿ, ಇ ಬಂತು, ಎಫ್ ಬಂತು. ಈಗ ನೋಡಿ ಎ ಎಷ್ಟಿರುತ್ತೆ? ಆ್ಯಂಗಲ್ ಎ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಇ. ಯಾಕೆ? ಈ ಪ್ಯಾರಲಲ್ ಲೈನ್ಸ್ ಇದ್ದಾವಲ್ಲ. ಸೊ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ರೀಸನ್ ಬರೀಬೇಕು ನಾವು. ಸೊ ಆ್ಯಂಗಲ್ ಎ ಈಸ್ ಈಕ್ವಲ್ಸ್ ಟು ಸೇಮ್ 55 ಡಿಗ್ರಿ. ಇ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಅಂತ. ಹೌದಾ? ಸೇಮ್ ಅದೇ ರೀತಿ ಇಲ್ಲಿನೂ ಆ್ಯಂಗಲ್ ಡಿ ಈಸ್ ಈಕ್ವಲ್ಸ್ ಟು 125 ಡಿಗ್ರಿ. ಯಾಕಂದರೆ ಇದೂ ಈ ಸೈಡ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಆ್ಯಂಗಲ್ ಡಿ ಈಸ್ ಈಕ್ವಲ್ಸ್ ಟು 125 ಡಿಗ್ರಿ. ಇದನ್ನು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ನೆಕ್ಸ್ಟ್ ಈಗ ಎ ಬಂತು, ಡಿ ಬಂತು. ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಡಿ. ಯಾಕೆ ಹೇಳಿ? ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಸೊ ಆ್ಯಂಗಲ್ ಬಿ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಡಿ. ವರ್ಟಿಕಲಿ ಶಾರ್ಟ್ ಫಾರ್ಮಲ್ಲಿ ಬರಿತೀನಿ, ವಿ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ಸೊ ಆ್ಯಂಗಲ್ ಬಿ ಈಸ್ ಈಕ್ವಲ್ಸ್ ಟು ಡಿ ಎಷ್ಟಿದೆಯೋ ಅಷ್ಟೇ ಇರುತ್ತೆ, 125 ಡಿಗ್ರಿ. ಓಕೆನಾ? ಇನ್ನು ನೆಕ್ಸ್ಟ್ ಆ್ಯಂಗಲ್ ಸಿ ಕೂಡ ಅಷ್ಟೇ. ಆ್ಯಂಗಲ್ ಎ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಸಿ ಬಿಕಾಸ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ಆ್ಯಂಗಲ್ ಎ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಸಿ ಬಿಕಾಸ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ಸೊ ಆ್ಯಂಗಲ್ ಸಿ ಈಸ್ ಈಕ್ವಲ್ಸ್ ಟು
ಆ್ಯಂಗಲ್ ಎ ಎಷ್ಟಿದೆ 55 ಡಿಗ್ರಿ. ಸೊ ಸಿ ಕೂಡ ಅಷ್ಟೇ ಇರುತ್ತೆ. ಎಲ್ಲ ಫೈಂಡ್ ಔಟ್ ಮಾಡಿದ್ವಲ್ಲ, ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ಇದು. ಈಗ ನೆಕ್ಸ್ಟ್ ಒನ್ ನೋಡಿ, ಈ ಫಿಗರ್ ಕೊಟ್ಟಿದ್ದಾರೆ, ಇಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ನೋಡಿ ಇಲ್ಲಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಕೇಳಿದ್ದಾರೆ. ಎಲ್ ಈಸ್ ಪ್ಯಾರಲಲ್ ಟು ಎಮ್ ಅಂತ ಕೊಟ್ಟಿದ್ದಾರೆ. ಇಫ್ ಎಲ್ ಈಸ್ ಪ್ಯಾರಲಲ್ ಟು ಎಮ್, ಈ ಲೈನ್ ಪ್ಯಾರಲಲ್ ಇದೆ, ಇಲ್ಲಿ 110 ಡಿಗ್ರಿ ಅವರೇ ಕೊಟ್ಟಿದ್ದಾರೆ. ಎಕ್ಸ್ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್. ಎಷ್ಟಿರುತ್ತೆ ಹೇಳಿ? ಎಕ್ಸ್ ಫಸ್ಟು ನಮಗೆ ಡೈರೆಕ್ಟ್ ಎಕ್ಸ್ ಬರೋಲ್ಲ. ಸೊ ನಾವಿಲ್ಲಿ ಲೀನಿಯರ್ ಪೇರ್ದು ತೊಗೋಬೇಕು. ಇಲ್ಲಿ ನೇಮ್ ಮಾಡೋಣ, ವೈ ಅಂತ ನೇಮ್ ಮಾಡೋಣ. ಆ್ಯಂಗಲ್ ವೈ ಪ್ಲಸ್ 110 ಡಿಗ್ರಿ ಈಸ್ ಈಕ್ವಲ್ಸ್ ಟು 180. ಯಾಕೆ? ಲೀನಿಯರ್ ಪೇರ್ ನಮ್ಗೆ ಗೊತ್ತಿರೋದೆ. ಸೊ ಆ್ಯಂಗಲ್ ವೈ ಈಸ್ ಈಕ್ವಲ್ಸ್ ಟು 180 ಮೈನಸ್ 110 ಈಸ್ ಈಕ್ವಲ್ಸ್ ಟು 70 ಡಿಗ್ರಿ ಬಂತಲ್ವ? ಆ್ಯಂಗಲ್ ವೈ ಬಂತು ನಮಗೆ. ಸೊ ಆ್ಯಂಗಲ್ ವೈ ಬಂದರೆ ಇಲ್ಲಿ ಆ್ಯಂಗಲ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ವೈ. ಯಾಕೆ? ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್, ಇವು ಪ್ಯಾರಲಲ್ ಲೈನ್ಸ್ ಅಲ್ವಾ. ಸೊ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಆ್ಯಂಗಲ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ವೈ. ಯಾಕೆ? ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಸೊ ಆ್ಯಂಗಲ್ ಎಕ್ಸ್ ಈಸ್ ಆಲ್ಸೋ ಈಕ್ವಲ್ ಟು 70 ಡಿಗ್ರಿ ಬಂತು ನೋಡಿ. ಹೌದಾ? ಈಗ ನೆಕ್ಸ್ಟ್ ಒನ್ ನೋಡಿ, ಈ ಫಿಗರ್ ಕೊಟ್ಟಿದ್ದಾರೆ. ಆ್ಯಂಗಲ್ ಲೈನ್ ಎಲ್ ಈಸ್ ಪ್ಯಾರಲಲ್ ಟು ಎಮ್, 100 ಡಿಗ್ರಿ ಇಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಓಕೆನಾ? ಎಷ್ಟು ಈಸಿ ನೋಡಿ. ಆ್ಯಂಗಲ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಷ್ಟು ಹೇಳ್ಬೋದು ನಾವು? ಡೈರೆಕ್ಟ್ 100 ಡಿಗ್ರಿ. ಯಾಕೆಂದರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್, ಎಲ್ ಈಸ್ ಪ್ಯಾರಲಲ್ ಟು ಎಮ್ ಹೌದಲ್ಲ. ಸೊ ಡೈರೆಕ್ಟ್ ಹೇಳ್ಬೋದು ಎಕ್ಸ್ ಇಸ್ ಈಕ್ವಲ್ಸ್ ಟು 100 ಡಿಗ್ರಿ. ಸಾರಿ, ಅಷ್ಟೇ. ಇದು 80 ಡಿಗ್ರಿ ಸುಮ್ಮನೆ ಕೊಟ್ಟಿದ್ದಾರೆ ಕನ್ಫ್ಯೂಸ್ ಮಾಡಲಿಕ್ಕೆ. ಆದರೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 100 ಡಿಗ್ರಿ, ಇಷ್ಟೇ ಆನ್ಸರ್. ಈ ಫಿಗರ್ ನೋಡಿ. ಇನ್ ದ ಗಿವನ್ ಫಿಗರ್ ಇಫ್ ದ ಆರ್ಮ್ಸ್ ಆಫ್ 2 ಆ್ಯಂಗಲ್ಸ್ ಆರ್ ಪ್ಯಾರಲಲ್, ಇಲ್ಲಿ ಒಂದು ಆ್ಯಂಗಲ್ ಇದೆ, ಎ ಬಿ ಸಿ ಒಂದು ಆ್ಯಂಗಲ್, ಡಿ ಇ ಎಫ್ ಒಂದು ಆ್ಯಂಗಲ್. 2 ಆ್ಯಂಗಲ್ಸ್ ಇದ್ದಾವೆ ಇಲ್ಲಿ. 2 ಆ್ಯಂಗಲ್ಸಲ್ಲಿ 2 ಆರ್ಮ್ಸ್ ಆರ್ ಪ್ಯಾರಲಲ್ ಅಂತ ಕೊಟ್ಟಿದ್ದಾರೆ. ಹೌದಾ? ದ ಎ ಬಿ ಆ್ಯಂಡ್ ಡಿ ಇ ಆರ್ ಪ್ಯಾರಲಲ್. ಈಗ ಆ್ಯಂಗಲ್ ಎ ಬಿ ಸಿ ಇಸ್ ಈಕ್ವಲ್ಸ್ ಟು 70 ಡಿಗ್ರಿ ಅಂತ ಅವ್ರು ಕೊಟ್ಟಿದ್ದಾರೆ. ಫೈಂಡ್ ಆ್ಯಂಗಲ್ ಡಿ ಜಿ ಸಿ. ಆ್ಯಂಗಲ್ ಡಿ ಜಿ ಸಿ ಅಂದರೆ ಈ ಆ್ಯಂಗಲ್ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟು ಈಸಿಯಾಗಿ ಹೇಳ್ಬೋದು ನೋಡಿರಿ. ಇದು ಪ್ಯಾರಲಲ್ ಹೌದಲ್ವ. ಸೊ ಇದೇನಾಗುತ್ತೆ ಅವಾಗ? ಕರೆಸ್ಪಾಂಡಿಂಗ್ ಆಗುತ್ತೆ. ಹೌದಾ? ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಸೊ ಆ್ಯಂಗಲ್ ಡಿ ಜಿ ಸಿ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಎ ಬಿ ಸಿ. ಸೊ ಆ್ಯಂಗಲ್ ಡಿ ಜಿ ಸಿ ಇಸ್ ಆಲ್ಸೋ ಈಕ್ವಲ್ ಟು 70 ಡಿಗ್ರಿ. ಇದು 70 ಡಿಗ್ರಿ ಬಂತು. ನೆಕ್ಸ್ಟ್ ಯಾವ್ದು ಕೇಳಿದ್ದಾರೆ? ಆ್ಯಂಗಲ್ ಡಿ ಇ ಎಫ್. ಆ್ಯಂಗಲ್ ಡಿ ಇ ಎಫ್ ಇದನ್ನು ಕೇಳಿದ್ದಾರೆ. ಇದು ಎಷ್ಟಿರುತ್ತೆ? ಇದೂ ಅಷ್ಟೇ. ಇದಕ್ಕಿದು ಪ್ಯಾರಲಲ್ ಆಗಿದೆ ಅಲ್ವಾ. ಸೊ ಇದು 70 ಡಿಗ್ರಿ ಇದ್ದರೆ ಇಲ್ಲಿನೂ 70 ಡಿಗ್ರಿ ಇರುತ್ತೆ. ಸೊ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಬರೀಬೋದು ನಾವು. ರೀಸನ್ ಓಕೆನಾ? ಅಂಡರ್ಸ್ಟ್ಯಾಂಡ್ ಆಯಿತಾ? ಈಗ ನೆಕ್ಸ್ಟ್ ಒನ್. ಈಗ ನೋಡಿ, ಇನ್ ದ ಗಿವನ್ ಫಿಗರ್ ಬಿಲೋ ಡಿಸೈಡ್ ವೆದರ್ ಎಲ್ ಈಸ್ ಪ್ಯಾರಲಲ್ ಟು ಎಮ್ ಅಂತ ಕೇಳಿದ್ದಾರೆ. ಈ ಫಿಗರ್ ಕೊಟ್ಟಿದ್ದಾರೆ, ಎಲ್ ಪ್ಯಾರಲಲ್ ಟು ಎಮ್ ಇದೇನಾ ಅಂತ ನಾವು ಹೇಳಬೇಕು. ಇದನ್ನು ನೋಡಿ ಈ ಫಿಗರಲ್ಲಿ ಇಲ್ಲಿ 126 ಕೊಟ್ಟಿದ್ದಾರೆ. ಈ ಆ್ಯಂಗಲ್ 44 ಕೊಟ್ಟಿದ್ದಾರೆ. ಹೌದಾ? ಇದು ಎಲ್ ಈಸ್ ಪ್ಯಾರಲಲ್ ಟು ಎಮ್ ಅಂತ ಕೇಳಿದ್ದಾರೆ. ನಾವು ಇದನ್ನು ಪ್ರಾಪರ್ಟಿ ನೋಡಿ, ನಮ್ಗೆ ಗೊತ್ತಿರುತ್ತಲ್ಲ ಪ್ರಾಪರ್ಟಿ, ಅದನ್ನು ಯೂಸ್ ಮಾಡಿ ನೋಡಬೇಕು ಬರುತ್ತಾ ಇಲ್ವಾ ಅಂತ. ಸೊ ನೋಡಿ, ನಾವೇನು ಓದಿದ್ದೀವಿ? ದ ಸಮ್ ಆಫ್ 2 ಆ್ಯಂಗಲ್ಸ್, ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಆರ್ ಸಪ್ಲಿಮೆಂಟರಿ ಅಂತ ಓದಿದ್ದೀವಿ. ಸೊ ಆ ರೀತಿ ಬಂದರೆ ಎಲ್ ಈಸ್ ಪ್ಯಾರಲಲ್ ಟು ಎಮ್ ನೋಡೋಣ. 126 ಪ್ಲಸ್ 44 ಇಸ್ ಈಕ್ವಲ್ಸ್ ಏನಾಗುತ್ತೆ? 170 ಆಗುತ್ತೆ. 170 ಅಂದರೆ 180 ಬರಬೇಕು ನಮಗೆ ಸಪ್ಲಿಮೆಂಟ್ರಿ ಆಗೋಂಗಿದ್ರೆ.
ಹೌದಾ? 170 ಬರುತ್ತೆ ಅಂದರೆ ಎಲ್ ಈಸ್ ನಾಟ್ ಪ್ಯಾರಲಲ್ ಟು ಎಮ್. ಹೌದಾ? ನೋ, ಎಲ್ ಈಸ್ ಪ್ಯಾರಲಲ್ ಇಲ್ಲ. ಓಕೆನಾ? ನೆಕ್ಸ್ಟ್ ಫಿಗರ್ ಇದು ನೋಡಿ. ಇಲ್ಲಿ 75 ಡಿಗ್ರಿ ಕೊಟ್ಟಿದ್ದಾರೆ, ಇಲ್ಲಿ 75 ಡಿಗ್ರಿ ಕೊಟ್ಟಿದ್ದಾರೆ. ಎಲ್ ಪ್ಯಾರಲಲ್ ಟು ಎಮ್ ಅಂತ ಹೇಳಬೇಕು ನಾವು. ಇದನ್ನು ನೋಡಿ ಯಾವ ರೀತಿ ಹೇಳೋದು ನೋಡಿ. ಇಲ್ಲಿ ಈ ಆ್ಯಂಗಲ್ ಸೇಮ್ ಇರುತ್ತಲ್ವ, ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ಸೊ ಇಲ್ಲಿನೂ ನಮಗೆ 75 ಡಿಗ್ರಿನೇ ಬರುತ್ತೆ. ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ when two lines intersect. ಸೊ ಸಮ್ ಆಫ್ ಟು ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟ್ರಿ ಅಂತ ನಾವು ಓದಿದ್ದೀವಿ. ವೆದರ್ ಇಫ್ ಎಲ್ ಇಸ್ ಪ್ಯಾರಲಲ್ ಟು ಎಮ್ ಇದ್ದರೆ. ಹೌದಾ? ನೋಡಿ 75 + 75 ಎಷ್ಟಾಗುತ್ತೆ? 150 ಆಗುತ್ತೆ. ಸೊ ನೋ, ಇದು ಕೂಡ ಎಲ್ ಈಸ್ ನಾಟ್ ಪ್ಯಾರಲಲ್ ಟು ಎಮ್. ನೆಕ್ಸ್ಟ್ ಒನ್ ನೋಡಿ. ಇಲ್ಲಿ 57 ಕೊಟ್ಟಿದ್ದಾರೆ, ಇಲ್ಲಿ 123 ಕೊಟ್ಟಿದ್ದಾರೆ. ಹೌದಾ? ಇದನ್ನು ನಾವು ಯಾವ ರೀತಿ ಹೇಳ್ಬೋದು? ಎಲ್ ಈಸ್ ಪ್ಯಾರಲಲ್ ಇದೇನಾ ಅಂತ ಎಮ್ಗೆ ನೋಡೋಣ. ನೋಡಿ, ಇಲ್ಲಿ 57 ಇದ್ದರೆ ಇಲ್ಲಿನೂ ಎಷ್ಟಿರುತ್ತೆ? ಸೇಮ್ ಇರುತ್ತೆ, 57 ಇರುತ್ತೆ. ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್. ಇದನ್ನು ಸಮ್ ಆಫ್ ಟು ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಆರ್ ಸಪ್ಲಿಮೆಂಟ್ರಿ ಅಂತ ಓದಿದ್ದೀವಿ. ಸೊ ಟೋಟಲ್ ಮಾಡೋಣ. 123 + 57. 57 + 3 60 + 120 ಅಂದರೆ 180. ಎಸ್, ನೋಡಿ 180 ಆಯ್ತಲ್ವ, ಸಪ್ಲಿಮೆಂಟ್ರಿ ಆಯಿತು. ಸೊ ಆನ್ಸರ್ ಈಸ್ ಎಸ್, ಎಲ್ ಈಸ್ ಪ್ಯಾರಲಲ್ ಟು ಎಮ್. ಹೌದಾ? ಈಗ ನೆಕ್ಸ್ಟ್ ಒನ್. ಇಲ್ಲಿ 72 ಡಿಗ್ರಿ ಕೊಟ್ಟಿದ್ದಾರೆ, ಇಲ್ಲಿ 98 ಡಿಗ್ರಿ ಕೊಟ್ಟಿದ್ದಾರೆ. ನೀವು ಯಾವ ರೀತಿಯಾದರೂ ಫೈಂಡ್ ಔಟ್ ಮಾಡ್ಬೋದು. ವೆದರ್ ಇಲ್ಲಿನೂ ನೀವು ಫೈಂಡ್ ಔಟ್ ಮಾಡ್ಬೋದು, ಇದು ಲೀನಿಯರ್ ಪೇರ್ ಆಗುತ್ತಲ್ವ, ಅಲ್ಲಿನೂ ನೀವು ಫೈಂಡ್ ಔಟ್ ಮಾಡ್ಬೋದು. ಇಲ್ಲಾಂದರೆ ನೀವು ಇಲ್ಲಿನೂ ಫೈಂಡ್ ಔಟ್ ಮಾಡ್ಬೋದು. ಇದು ನೋಡಿ, ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಆರ್ ಸಪ್ಲಿಮೆಂಟ್ರಿ ಅಂತ ಓದಿದ್ದೀವಿ. ಸೊ 180 ಆಗುತ್ತಾ? ಇದು 72 ಇದ್ದರೆ ಇದನ್ನು 72 ಇರುತ್ತೆ, ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್. ಆವಾಗ 98 + 72 ಎಷ್ಟಾಗುತ್ತೆ? 1070, 170 ಆಗುತ್ತೆ. ಸೊ ಆಗ್ತಾಯಿಲ್ಲ, ಇಲ್ಲಿನೂ ಸಪ್ಲಿಮೆಂಟ್ರಿ ಆಗ್ತಾಯಿಲ್ಲ, 180 ಬರ್ತಾಯಿಲ್ಲ. ಸೊ ಇದಕ್ಕೇನು ಆನ್ಸರು ನೋ, ಎಲ್ ಈಸ್ ನಾಟ್ ಪ್ಯಾರಲಲ್ ಟು ಎಮ್. ಅಂಡರ್ಸ್ಟ್ಯಾಂಡ್ ಆಯಿತಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು.